ಇದೇ ಮೊದಲ ಬಾರಿಗೆ ಮಾಘ ಮಾಸದಲ್ಲಿ ನಡೆದ ನಿಮಿಷಾಂಬ ದೇವಿ ರಥೋತ್ಸವ. ನಿಮಿಷಾಂಬ ದೇವಿಯ ರಥ ಎಳೆದು ಡಿಸಿಎಸಿ ತಹಶೀಲ್ದಾರ್ ಅವರಿಂದ ರಥೋತ್ಸವಕ್ಕೆ ಚಾಲನೆ. ಮಾಘ ಮಾಸದ ಹುಣ್ಣಿಮೆಯ ಹಿನ್ನೆಲೆ ನಿಮಿಷಾಂಬ ದೇಗುಲದ ಬಳಿಯ ಕಾವೇರಿ ನದಿಯಲ್ಲಿ ಸಾವಿರಾರು ಭಕ್ತರಿಂದ ಮಾಘ ಸ್ನಾನ ಮಾಡಲಾಗ್ತಾ ಇದೆ. ಕಾವೇರಿ ನದಿಯಲ್ಲಿ ಮಾಘ ಸ್ನಾನಕ್ಕೆ ನಿಮಿಷಾಂಬ ಸನ್ನಿಧಿಗೆ ಸಾಕಷ್ಟು ಜನ ಹರಿದು ಬರ್ತಾ ಇದ್ದಾರೆ. ಮುಂಜಾನೆಯಿಂದಲೇ ಮಾಘ ಸ್ನಾನವನ್ನ ಮಾಡಿ ಕಾವೇರಿ ನದಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮಾಘ ಸ್ನಾನಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಜನ ಆಗಮಿಸ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದಲೇ ಸಾಕಷ್ಟು ಜನರ ಆಗಮನ ಆಗ್ತಾ ಇದೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ. ಮಾಘ ಸ್ನಾನ ಮಾಡಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಮಾಘ ಮಾಸದ ಹುಣ್ಣಿಮೆಯ ಅಂಗವಾಗಿ ದೇಗುಲಕ್ಕೆ ಮತ್ತು ದೇವಿಗೆ ವಿಶೇಷ ಹೂವಿನ ಅಲಂಕಾರವನ್ನ ಮಾಡಲಾಗಿದೆ. ಇದನ್ನ ನೋಡೋದಕ್ಕೆ ಸಹಸ್ರಾರು ಜನ ಇಲ್ಲಿ ಜಮಾಯಿಸಿದ್ದಾರೆ. ಮಾಘ ಮಾಸದ ಪುಣ್ಯ ಸ್ನಾನ ಮಾಡಿ ದೇವಿಯ ದರ್ಶನ ಪಡೆದ್ರೆ ಬಹಳಷ್ಟು ಒಳಿತಾಗತ್ತೆ ಎನ್ನುವ ಪ್ರತೀತಿ ಇದೆ. ಪ್ರತೀತಿಯ ಹಿನ್ನೆಲೆ ನಿಮಿಷಾಂಬ ದೇವಿ ದೇಗುಲಕ್ಕೆ ಸಾಕಷ್ಟು ಜನ ಹರಿದು ಬರ್ತಾ ಇದ್ದಾರೆ. ದೇಗುಲದ ಬಳಿ ಭಕ್ತರ ಮಾಘ ಸ್ನಾನಕ್ಕಾಗಿ ದೇಗುಲದ ಆಡಳಿತ ಮಂಡಳಿಯಿಂದ ಸಕಲ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಸೇರಿದಂತೆ ಮಹಿಳೆಯರಿಗೆ ಬಟ್ಟೆ ಬದಲಿಸುವ ಕೋಣೆಯ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಂಜಂನಲ್ಲಿರುವ ಶ್ರೀ ನಿಮಿಷಾಂಬ ದೇಗುಲದಲ್ಲಿ ಭಕ್ತ ಸಾಗರ ಸಾಕಷ್ಟು ಜಮಾಯಿಸಿದೆ ಅಂತಾನೆ ಹೇಳಬಹುದಾಗಿದೆ. ಹುಣ್ಣಿಮೆ ಅಂದ್ಬಿಟ್ಟು ಸ್ನಾನ ಮಾಡೋಕ್ಕಿಂತ ಒಳ್ಳೆ ಇವತ್ತು ಸ್ನಾನ ಮಾಡೋದು ಏನು ಅನಿಸುತ್ತೆ ಮೇಡಮ್? ಏನೋ ಒಳ್ಳೆ ಭಕ್ತಿ ಅಂತ ದೇವರು ಅಂತ ಬರ್ತಾರೆ. ನಿಮ್ಮ ಹೆಸರು ಮೇಡಮ್? ಸಣ್ಣ ಒಳ್ಳೇದಾಗುತ್ತೆ ಅಂತ ಬರ್ತಾರೆ, ನಾವು ಬರ್ತೀವಿ ಅಷ್ಟೇ. ಅಲ್ಲ, ಇವತ್ತು ವಿಶೇಷವಾಗಿ ಬರೋದು ಇವತ್ತು ಮಾಘ ಮಾಸ ಅಲ್ಲ, ಹುಣ್ಣೆ ಅಂತ ಬರ್ತಾರೆ. ಒಳ್ಳೇದಾಗುತ್ತೆ ಅಂತ ಬರ್ತಾರೆ. ಏನೋ ಕೊಡೋದು ಬಿಡೋದು ದೇವರಿಗೆ ಸೇರಿದ್ದು. ಏನೋ ನಮ್ಗೆ ನಾವು ಮಾಡೋಣ, ಅವಳು ಒಳ್ಳೆ ಪುಣ್ಯ ಕೊಡ್ತಾಳೆ ಅಂತ ಬರ್ತೀವಿ. ನಿಮ್ಮ ಹೆಸರು ಮೇಡಮ್? ಲಕ್ಷ್ಮಿ ಅಂತ. ಇವತ್ತು ಏನು ವಿಶೇಷ ಹೇಳಮ್ಮ. ಮಾಘ ಶುಕ್ಲ ಪೌರ್ಣಿಮೆಯಂದು ಇವತ್ತಿನ ದಿವಸ ಬೆಳಗಿನ ಜಾವ 1 ಗಂಟೆಗೆ ಅಂದರೆ ಪೌರ್ಣಿಮೆಯ ರಾತ್ರಿ 1 ಗಂಟೆ ರಾತ್ರಿಯಲ್ಲಿ ಶ್ರೀ ನಿಮಿಷಾಂಬ ಅಮ್ಮನವರಿಗೆ ವಿಶೇಷವಾದಂತಹ ಅಭಿಷೇಕ ಸೇವೆ, ಹಾಗೆ 108 ಲೀಟರ್ ಹಾಲು, 108 ಲೀಟರ್ ಮೊಸರು, ಈ ಥರ ಬೃಹತ್ ಪ್ರಮಾಣದಲ್ಲಿ ವಿಶೇಷವಾದಂತಹ ಅಭಿಷೇಕ ಸೇವೆ ನಡೆದಿರ್ತದೆ. ಸೇವೆ ನಡೆದ ಮೇಲೆ ಮಹಾನೈವೇದ್ಯ ಮಹಾಪೂಜಾದಿಗಳನ್ನು ಮುಗಿಸಿದ ನಂತರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ರಥೋತ್ಸವ ನಡೆದಿದೆ. ಹಾಗೆಯೇ ಒಂದು ಜಿಲ್ಲಾಧಿಕಾರಿಗಳು ಹಾಗೆ ಶಾಸಕರ ನೇತೃತ್ವದಲ್ಲಿ ಮತ್ತು ಅಪರ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು ಇವರೆಲ್ಲ ಒಂದು ನೇತೃತ್ವದಲ್ಲಿ ಈ ರಥೋತ್ಸವ ಜರುಗಿತು. ವಿಶೇಷವಾಗಿ ಅಂದರೆ ಇದೇ ಪ್ರಥಮ ಬಾರಿಗೆ ಮಾಘ ಪೌರ್ಣಿಮೆ ದಿವಸ ಪ್ರಥಮ ಬಾರಿಗೆ ಇದೇ ರಥೋತ್ಸವ ನಡೆದಿದೆ. ಮುಂದಿನ ವರ್ಷದಿಂದ ದೇವಸ್ಥಾನದ ವಿಶೇಷವಾದಂಥ ರಥವನ್ನು ಕೂಡ ಮಾಡಿ ವಿಶೇಷವಾಗಿ ಆಚರಣೆ ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪವನ್ನು ಕೂಡ ಇವತ್ತು ಮಾಡಿಕೊಳ್ಳಾಯಿತು. ಏನೇನು ಪೂಜೆ ನಡೀತು? ಬೆಳಿಗ್ಗೆ 1 ಗಂಟೆಗೆ ಮಹಾಭಿಷೇಕ ಸೇವೆ ನಡೆಯುತ್ತೆ ಪಂಚಾಮೃತಾಭಿಷೇಕ ಪೂರ್ವಕವಾಗಿ, ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಹಾ ಸಂಕಲ್ಪ ನಡೆಯುತ್ತದೆ. ಸಂಕಲ್ಪ ಆದ ನಂತರ ದೇವತಾ ಪ್ರಾರ್ಥನೆ ಎಲ್ಲ ಆಗಿ ಆ ನಂತರ ಮಹಾಭಿಷೇಕ ಪಂಚಾಮೃತಾಭಿಷೇಕ ಸೇವೆ ನಡೀತದೆ. ಮಹಾಭಿಷೇಕ ಸೇವೆ ಎಲ್ಲ ಮುಗಿದ ಮೇಲೆ ಈ ರಥೋತ್ಸವ ನಡೆದಿದೆ. ನಿಮ್ಮ ಹೆಸರು?